ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ ಸರ್. ಆಗಿನ ನಾಮಿನೇಷನ್ ಕಾರ್ಯಕ್ರಮಕ್ಕೆ ತಾವೇನಾದ್ರು ಹೋಗ್ತೀರಾ? ಆಗಿತ್ತು ಮನೆ ಮುಖ್ಯಮಂತ್ರಿನೂ ಹೋಗ್ಬೇಕಂತ ಹೇಳಿದರು. ನನ್ನ ಕ್ವಶ್ಚನ್ ಇತ್ತು, 3 ಕ್ವಶ್ಚನ್ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ಪ್ರಚಾರಕ್ಕೆ ಹೋಗ್ತೀವಿ, ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ, ಗೆಲ್ಸ್ಕೊಂಡು ಬರ್ತೀವಿ, ನಾವು ಗೆಲ್ತೀವಿ. ದಾವಣಗೆರೆ ನಾವು ಗೆಲ್ತೀವಿ ಸರ್. ಇಲ್ಲಿ ರಾಜ್ಯ ನಾಯಕರೆಲ್ಲರೂ ಕೂಡ ಸಮಾಧಾನ ಆದರು, ಸಂಧಾನ ಸಭೆಯಲ್ಲಿ ಕೂಡ ಸಕ್ಸಸ್ ಆಯಿತು. ಬಟ್ ಹಾಗೆಯೂ ಕೂಡ ನಿನ್ನೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಮುಖಂಡರೆಲ್ಲ ಸ್ಥಳೀಯವಾಗಿ ಹೋರಾಟ ಇಲ್ಲ. ಅದೇನಾಗಿದೆ, ಇದು ನಮ್ಮ ಶಾಮನೂರು ಶಿವಶಂಕರಪ್ಪ ಅಜ್ಜ ಅವರು ನಿಧನ ಆದಮೇಲೆ ನಾವು ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ದಯಮಾಡಿ ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಕೇಳಿದರು. ಅವತ್ತಿಂದ ಆ ಪದ್ಧತಿ ಬಂದಿದೆ, ಮುಂಚೆಯಿಂದ ಆ ಪದ್ಧತಿ ಬಂದಿದೆ. ಯಾರನ್ನ ಇಲ್ಲಿ ಯಾರನ್ನ ನಿಧನ ಹೊಂದಿದ್ರೆ ಅವ್ರ ಕುಟುಂಬದವರು ಕೊಡೋದು ಒಂದು ಪದ್ಧತಿ ಬಂದಿದೆ. ನಾವು ಕೇಳಿದ್ವಿ. ಆಮೇಲೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಸುರ್ಜೇವಾಲ ಜೊತೆ ಮಾತಾಡಿದ್ದೀವಿ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ದೀವಿ. ಅವತ್ತಿಂದ ಆ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರಿಗೆ ಕೊಡಬೇಕಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ನಮ್ಮ ಹೈಕಮಾಂಡ್ ಅವರು ಮುಂದೆ ಜನರಲ್ ಎಲೆಕ್ಷನಲ್ಲಿ ನೋಡುವ ಅಂತ ಹೇಳಿದ್ದಾರೆ. ಜನರಲ್ ಎಲೆಕ್ಷನಲ್ಲಿ ಕನ್ಸಿಡರ್ ಮಾಡುವ ಅಂತ ಹೇಳಿದ್ದಾರೆ. ಸರ್, ನಿಮ್ಮನ್ನೇನಾದರೂ ಎಸ್ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಪ್ರಭಾ ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿ ಏನಾದ್ರು ಕರೆದಿದ್ರ ಸರ್? ಇಲ್ಲ, ನಾವೆಲ್ಲ ಜೊತೆಯಲ್ಲೇ ಇದ್ವಿಲ್ಲ. ಮೊನ್ನೆ ನಾನು ನಾಮಿನೇಷನ್ ಅವರೂ ನಮ್ಮ ಮಲ್ಲಿಕಾರ್ಜುನ್ ಅವರು ಕರೆದಿದ್ರು, ಮನೆ ಮುಖ್ಯಮಂತ್ರಿನೂ ಕರೆದಿದ್ರು. ನನ್ನ ಕ್ವಶ್ಚನ್ ಅವರ್ ಇದ್ದಿದ್ದರಿಂದ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಹೋಗ್ತೀನಿ, ಅಲ್ಲೇ ಇರ್ತೀನಿ, 5 ದಿನ ಅಲ್ಲೇ ಇದ್ದು ಇದು ಗೆಲ್ಸ್ಕೊಂಡು ಬರ್ತೀನಿ. ನಾವೆಲ್ಲ ಸೇರಿ ನಾವು ಗೆಲ್ಸ್ಕೊಂಡು ಬರ್ತೀವಿ. ಮತ್ತೊಂದು, ಪ್ರಣವಾನಂದ ಶ್ರೀಗಳು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅಲ್ಲೇ ಸಾಕಷ್ಟು ವಿಳಂಬ ಆಗಿದೆ, ಇಲ್ಲ ಅಂತ ಹೇಳಿದ್ರೆ ನಾವು ಹೈಕಮಾಂಡ್ನ ಭೇಟಿ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ, ನಮ್ಗೆ ₹1 ಕೂಡ ಕೊಟ್ಟಿಲ್ಲ. ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತಾಡಿದಾರೆ ಅವ್ರಿಗೆ ಸ್ವಾಮೀಜಿ ಹೇಳಿಕೆನ ಕೊಟ್ಟಿರೋದು. ಯಾರ ಪರ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಕೇಳಿದ್ದಾರೆ. ಈ ಮಾತು ಡಿ ಕೆ ಶಿವಕುಮಾರ್ ಕೇಳಬೇಕು. ಬಜೆಟ್ ಎಲ್ಲ ಇದಾಗಿದ್ದರೆ ಆ ಸಿ ಎಂ ಮುಖ್ಯಮಂತ್ರಿ ಕೇಳಬೇಕಾಗಿತ್ತು. ಮನೆ ಮುಖ್ಯಮಂತ್ರಿನೂ ಹೋಗ್ಬೇಕಂತ ಹೇಳಿದರು. ನನ್ನ ಕ್ವಶ್ಚನ್ ಇತ್ತು, 3 ಕ್ವಶ್ಚನ್ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಹೋಗೋಕ್ಕೆ ಸಾಧ್ಯ ಆಗಿಲ್ಲ. ಪ್ರಚಾರಕ್ಕೆ ಹೋಗ್ತೀವಿ, ನಾವೆಲ್ಲ ಪ್ರಚಾರಕ್ಕೆ ಹೋಗ್ತೀವಿ, ಗೆಲ್ಸ್ಕೊಂಡು ಬರ್ತೀವಿ, ನಾವು ಗೆಲ್ತೀವಿ. ದಾವಣಗೆರೆ ನಾವು ಗೆಲ್ತೀವಿ. ಸರ್, ಇಲ್ಲಿ ರಾಜ್ಯ ನಾಯಕರೆಲ್ಲರೂ ಕೂಡ ಸಮಾಧಾನ ಆದರು, ಸಂಧಾನ ಸಭೆಯಲ್ಲಿ ಕೂಡ ಸಕ್ಸಸ್ ಆಯಿತು. ಬಟ್ ಹಾಗೆಯೂ ಕೂಡ ನಿನ್ನೆ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಮುಖಂಡರೆಲ್ಲ ಸ್ಥಳೀಯವಾಗಿ ಹೋರಾಟ ಇಲ್ಲ. ಅದೇನಾಗಿದೆ, ಇದು ನಮ್ಮ ಶಾಮನೂರು ಶಿವಶಂಕರಪ್ಪ ಅಜ್ಜ ಅವರು ನಿಧನ ಆದಮೇಲೆ ನಾವು ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ದಯಮಾಡಿ ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಕೇಳಿದರು. ಅವತ್ತಿಂದ ಆ ಪದ್ಧತಿ ಬಂದಿದೆ, ಮುಂಚೆಯಿಂದ ಆ ಪದ್ಧತಿ ಬಂದಿದೆ. ಯಾರನ್ನ ಇಲ್ಲಿ ಯಾರನ್ನ ನಿಧನ ಹೊಂದಿದ್ರೆ ಅವ್ರ ಕುಟುಂಬದವರು ಕೊಡೋದು ಒಂದು ಪದ್ಧತಿ ಬಂದಿದೆ. ನಾವು ಕೇಳಿದ್ವಿ. ಆಮೇಲೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಸುರ್ಜೇವಾಲ ಜೊತೆ ಮಾತಾಡಿದ್ದೀವಿ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ದೀವಿ. ಅವತ್ತಿಂದ ಆ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರಿಗೆ ಕೊಡಬೇಕಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ನಮ್ಮ ಹೈಕಮಾಂಡ್ ಅವರು ಮುಂದೆ ಜನರಲ್ ಎಲೆಕ್ಷನಲ್ಲಿ ನೋಡುವ ಅಂತ ಹೇಳಿದ್ದಾರೆ. ಜನರಲ್ ಎಲೆಕ್ಷನಲ್ಲಿ ಕನ್ಸಿಡರ್ ಮಾಡುವ ಅಂತ ಹೇಳಿದ್ದಾರೆ. ಸರ್, ನಿಮ್ಮನ್ನೇನಾದರೂ ಎಸ್ ಮಲ್ಲಿಕಾರ್ಜುನ್ ಅವರಾಗಿರ್ಬೋದು, ಪ್ರಭಾ ಮಲ್ಲಿಕಾರ್ಜುನ್ ಅವರು ಕರೆ ಮಾಡಿ ಏನಾದ್ರು ಕರೆದಿದ್ರ ಸರ್? ಇಲ್ಲ, ನಾವೆಲ್ಲ ಜೊತೆಯಲ್ಲೇ ಇದ್ವಿಲ್ಲ. ಮೊನ್ನೆ ನಾನು ನಾಮಿನೇಷನ್ ಅವರೂ ನಮ್ಮ ಮಲ್ಲಿಕಾರ್ಜುನ್ ಅವರು ಕರೆದಿದ್ರು, ಮನೆ ಮುಖ್ಯಮಂತ್ರಿನೂ ಕರೆದಿದ್ರು. ನನ್ನ ಕ್ವಶ್ಚನ್ ಅವರ್ ಇದ್ದಿದ್ದರಿಂದ ಹೋಗೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಹೋಗ್ತೀನಿ, ಅಲ್ಲೇ ಇರ್ತೀನಿ, 5 ದಿನ ಅಲ್ಲೇ ಇದ್ದು ಇದು ಗೆಲ್ಸ್ಕೊಂಡು ಬರ್ತೀವಿ. ನಾವೆಲ್ಲ ಸೇರಿ ನಾವು ಗೆಲ್ಸ್ಕೊಂಡು ಬರ್ತೀವಿ. ಮತ್ತೊಂದು, ಪ್ರಣವಾನಂದ ಶ್ರೀಗಳು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಅಲ್ಲೇ ಸಾಕಷ್ಟು ವಿಳಂಬ ಆಗಿದೆ, ಇಲ್ಲ ಅಂತ ಹೇಳಿದ್ರೆ ನಾವು ಹೈಕಮಾಂಡ್ನ ಭೇಟಿ ಮಾಡ್ತೀವಿ ಅಂತ ಮಾತನ್ನ ಹೇಳಿದ್ದಾರೆ. ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ನಮ್ಮನ್ನ ಟಾರ್ಗೆಟ್ ಮಾಡಿದ್ದಾರೆ, ನಮ್ಗೆ ₹1 ಕೂಡ ಕೊಟ್ಟಿಲ್ಲ. ಯಾರೆಲ್ಲ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಮಾತಾಡಿದಾರೆ ಅವ್ರಿಗೆ ಸ್ವಾಮೀಜಿ ಹೇಳಿಕೆನ ಕೊಟ್ಟಿರೋದು. ಯಾರ ಪರ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಕೇಳಿದ್ದಾರೆ. ಈ ಮಾತು ಡಿ ಕೆ ಶಿವಕುಮಾರ್ ಕೇಳಬೇಕು. ಬಜೆಟ್ ಎಲ್ಲ ಇದಾಗಿದ್ರೆ ಆ ಸಿ ಎಂ ಮುಖ್ಯಮಂತ್ರಿ ಕೇಳಬೇಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.